ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇವತ್ತು ನಿಮಗೆ ಏನು ತಿಳಿಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನನ್ನ 6 ತಿಂಗಳ ಮಗುವಿಗೆ ನಾನು ಯಾವ್ಯಾವ ಥರದ್ದು ಕ್ಲಾತ್ಸ್ ಇರ್ಬೋದು ಅಥವಾ ಅವಳಿಗೆ ಏನೇನು ಬೇಕಾಗುತ್ತೆ, ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಆ ತಾಯಂದಿರಿಗೆ ಏನೇನು ಬೇಕಾಗುತ್ತೆ, ಏನೇನು ಯೂಸ್ಫುಲ್ ಇರುತ್ತೆ, ಅವ್ರಿಗೆ ಏನು ಅಗತ್ಯಗಳಿರುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಓಕೆನಾ? ನೀವು ಈ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆನಾ? ವಿಡಿಯೋನ ಈಗಲೂ ಸ್ಕಿಪ್ ಮಾಡಬೇಡಿ. ಓಕೆ, ನಾನು ಫಸ್ಟು ಅಮ್ಮಂದಿರಿಗೆ ಅಂದರೆ ತಾಯಂದಿರಿಗೆ ಫಸ್ಟ್ ಟೈಮ್ ಪಾಪು ಆಗಿರುತ್ತಲ್ವ, ಅವ್ರಿಗೆ ಏನೇನೆಲ್ಲ ಅಗತ್ಯಗಳಿರುತ್ತೆ, ಏನೇನು ಬೇಕಾಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಫಸ್ಟ್ ತೋರಿಸಿದ್ದು ಏನಪ್ಪ ಅಂತ ಹೇಳಿದ್ರೆ, ಇದು ನನ್ನದು ಫೇವ್ರೆಟ್ ಒನ್. ಇದೇನಕ್ಕಪ್ಪ ನಾನು ಯೂಸ್ ಮಾಡ್ತೀನಿ ಅಂತಂದರೆ, ನಿಮಗೆ ಗೊತ್ತಿರುತ್ತೆ ಪಾಪು ಆದಮೇಲೆ ಫೀಡಿಂಗ್ ಮಾಡಿಸ್ಬೇಕಂತ ಹೇಳಿದ್ರೆ ಮನೆಯಲ್ಲಿದ್ದರೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ, ನಾವು ಸೇಫ್ಟಿಯಾಗಿ ಪಾಪುಗೆ ಫೀಡಿಂಗ್ ಮಾಡಿಸ್ಬೋದು. ಬಟ್ ನಾವು ಔಟ್ಸೈಡ್ ಎಲ್ಲಾದರೂ ಹೋದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ನಮಗೆ ಕಂಫರ್ಟಬಲ್ ಇರಲ್ಲ ಅಷ್ಟು ಫೀಡಿಂಗ್ ಮಾಡೋದಕ್ಕೆ, ಮತ್ತು ನಮಗೆ ಏನೋ ಒಂಥರ ಮುಜುಗರ ಇರುತ್ತೆ. ಬಟ್ ನನಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇದನ್ನು ಒಂದು ಇಟ್ಕೊಂಡಿದ್ರೆ ಸಾಕು, ವೆರಿ ಕಂಫರ್ಟಬಲಾಗಿ ನೀವು ಪಾಪುಗೆ ಫೀಡಿಂಗ್ ಮಾಡಿಸ್ಬೋದು. ಜಸ್ಟ್ ಏನಿಲ್ಲ, ನೀವು ಯಾವುದೇ ಡ್ರೆಸ್ ಹಾಕ್ಕೊಂಡಿದ್ರು ಜಸ್ಟ್ ನೀವು ಇದನ್ನು ಮೇಲ್ಗಡೆಯಿಂದ ಈ ಥರ ಹಾಕ್ಕೊಂಡ್ರೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಜಸ್ಟ್ ಈ ಥರ ಹಾಕ್ಕೊಂಡ್ರೆ ಮುಗೀತು ನೋಡಿ. ಈ ಥರ ಆರಾಮಾಗಿ ಹಾಕ್ಕೊಂಡ್ರೆ ಪಾಪುನ ಇಲ್ಲಿ ಮಲಗಿಸ್ಕೊಂಡು ಆರಾಮಾಗಿ ಫೀಡಿಂಗ್ ಮಾಡಿಸ್ಬೋದು. ತುಂಬ ಅಂದರೆ ತುಂಬ ಕಂಫರ್ಟಬಲಾಗಿ ಇರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಅಥವಾ ಯಾವುದೇ ಮುಜುಗರ ಇರಲ್ಲ, ಏನಿರಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಲೈಟ್ ವೆಯ್ಟ್ ಕೂಡ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇದು ಕಾಟನಲ್ಲಿ ಬೇಕಂದ್ರೂ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬೋದು. ನಿಮ್ಗೆ ಆನ್ಲೈನಲ್ಲಿ ಬೇಕಂದ್ರೂ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬೋದು. ನಾನು ಎಲ್ಲೇ ಹೋದ್ರೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ, ಏಕೆಂದರೆ ಇಟ್ಸ್ ವೆರಿ 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 ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ನಿಮಗೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಫೀಡಿಂಗ್ ಮಾಡಿಸೋರಿಗೆ. ನಾನು ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಏನು ಅಂತ. ನನಗೂ ಸ್ಟಾರ್ಟಿಂಗು ಗೊತ್ತಿರಲಿಲ್ಲ. ನಾನು ಹೀಗೆ ಯೂಟ್ಯೂಬ್ಸಲ್ಲೆಲ್ಲ ನೋಡಿಕೊಂಡು ಮತ್ತು ನನಗೆ ಗೊತ್ತಿರೋದನ್ನು ನಾನು ಮಾಡಿರೋದು. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು, ಹಾಗೆ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇವಾಗ ನೋಡ್ಬೋದು ಕ್ಲಾತ್ಸಲ್ಲಿ ಈಗ ಫೀಡಿಂಗ್ ಮಾಡಬೇಕಂದ್ರೆ ಯಾವುದೇ ಥರ ಡ್ರೆಸ್ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಮತ್ತು ನಮಗೆ ಔಟ್ಸೈಡ್ ಹೋಗಬೇಕು ಅಂದರೆ ಯಾವ್ದಾದ್ರು ಡ್ರೆಸ್ನ ವೇರ್ ಮಾಡಬೇಕು ಅಂದರೆ ಈಗ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಯಾವುದೇ ಥರ ಡ್ರೆಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ಇವಾಗ ಈ ಥರ ಡ್ರೆಸ್ಸಸ್ಗಳು ಬರುತ್ತೆ. ನೀವು ನೋಡ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ಈ ಥರ ಜಿಪ್ ಇರುತ್ತೆ, ಈ ಥರ ನೀವು ಜಿಪ್ ಓಪನ್ ಮಾಡಿಬಿಟ್ಟು ಈ ಥರ ಕ್ಲೋಸ್ ಮಾಡ್ಬೋದು. ಎರಡು ಸೈಡಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ಓಪನ್ ಮಾಡ್ಬೋದು, ಹಾಕ್ಬೋದು. ನಿಮಗೇನಿಲ್ಲ ಇದರಲ್ಲಿ ಯಾವುದೇ ಥರ ಜಿಫ್ ಇದೆ ಅಥವಾ ಹೇಗಾದರೂ ಕಾಣಿಸುತ್ತೆ ಅನ್ನೋದಕ್ಕೆ ಏನೂ ಇಲ್ಲ. ನೀವು ಆರಾಮಾಗಿ ಫೀಡಿಂಗ್ ಮಾಡಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದೇ ಥರ ಕೂಡ ಬೈ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ಗಳು ಸಿಗುತ್ತೆ, ನೀವು ಅದನ್ನು ಬೈ ಮಾಡ್ಕೊಳ್ಬೋದು. ಇದು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಪಾಪುಗೆ ಫೀಡಿಂಗ್ ಮಾಡಬೇಕಾದ್ರೆ ಫೀಡಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಮಿಲ್ಕ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ, ಹಾಲು ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಯೂಸ್ ಮಾಡಬೇಕಪ್ಪ ಅಂತ ಈ ಥರ ಪ್ಯಾಡ್ ಬರುತ್ತೆ, ಇದು ಯೂಸ್ ಆ್ಯಂಡ್ ಥ್ರೋ ಇರುತ್ತೆ. ಆ ಥರ ಪ್ಯಾಡ್ನ ನೀವು ಜಸ್ಟ್ ಈ ಥರ ಒಂದು ಇದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ತೋರಿಸ್ತೀನಿ ಯಾವ ಥರ ಅಂತೇಳಿ. ಈ ಥರ ಇದನ್ನು ತೆಗೆದು ಜಸ್ಟ್ ನೀವು ಈ ಥರ ಔಟ್ಸೈಡ್ ಹೋಗ್ತೀರ ಅಂತ
ಅಂದರೆ ಈ ಥರ ಜಸ್ಟ್ ಈ ಥರ ಹಿಂಗೆ ಹಾಕ್ಕೊಂಡು ಅದನ್ನು ಇದ್ದರೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ, ಅಯ್ಯೋ ಎಲ್ಲಿ ಲೀಕೇಜ್ ಆಗಿಬಿಡುತ್ತೆ ಏನೋ, ಅಥವಾ ಏನಾದರೂ ವರ್ಕ್ ಇರುತ್ತೆ, ತುಂಬ ಎಲ್ಲ ಹೊರಗಡೆ ಹೋಗಿರ್ತೀವಿ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಆವಾಗ ನಿಮಗೆ ಅಯ್ಯೋ ಲೀಕೇಜ್ ಆಗಿಬಿಡುತ್ತೆ ಅನ್ನೋದು ತುಂಬಾ ಒಂಥರ ಟೆನ್ಷನ್ ಇರುತ್ತೆ. ಬಟ್ ಈ ಥರ ನೀವು ಪ್ಯಾಡ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಲೀಕೇಜಸ್ ಆಗಲ್ಲ. ನಿಮಗೆ ತುಂಬ ಹೊತ್ತು ಇದು ಯೂಸ್ಫುಲ್ ಆಗುತ್ತೆ. ಓಕೆನಾ, ನೀವು ಇದನ್ನು ಕೂಡ ನೀವು ಬೈ ಮಾಡ್ಕೊಳ್ಬೋದು. ನಿಮಗೆ ಇದು ಕೂಡ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬೋದು. ಹಾಗೆ ನಾನು ಮನೇಲಿದ್ದರೆ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಾನು ಈ ಥರ ಒಂದು ಕಾಟನ್ ಕ್ಲಾತ್ ಇಟ್ಕೊಂಡಿರ್ತೀನಿ ಯಾವಾಗಲೂ. ಇದನ್ನು ಕೂಡ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಇದು ಕಾಟನ್ ಕ್ಲಾತೇ ಯೂಸ್ ಮಾಡಿ, ಬೇರೆ ಯಾವುದು ಯೂಸ್ ಮಾಡಬೇಡಿ. ನಾನು ಏನಾದರೂ ಲೀಕೇಜ್ ಆಗೋದು ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ನಾನು ಈ ಕಾಟನ್ ಬಟ್ಟೆನ ಯೂಸ್ ಮಾಡ್ಕೊಳ್ತೀನಿ. ಮನೇಲೇ ಇದ್ದಾಗ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಫೀಡಿಂಗ್ ಮಾಡಬೇಕಾದ್ರೆ ಅಥವಾ ಪಾಪು ಇಲ್ಲೇ ಇರ್ತಾಳೆ ಎತ್ಕೊಂಡಿರ್ಬೇಕಂತ ಹೇಳಿದ್ರೆ ನನಗೆ ಯಾವುದನ್ನು ಅರ್ಜೆಂಟಾಗಿ ಇದ್ದು ತಗೊಳ್ಳೋದಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಏನೂ ಸಿಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಥರ ಬಾಕ್ಸಲ್ಲಿ ನಾನು ಎಲ್ಲದನ್ನು ಇಟ್ಕೊಂಡಿರ್ತೀನಿ. ನನ್ನದು ಏರ್ ಪೇನ್ಸ್ ಇರ್ಬೋದು, ಅಥವಾ ಟಿಪ್ಸು, ಅಥವಾ ನನಗೆ ಬೇಕಾಗಿರೋ ಲಿಪ್ ಬಾಮ್ಸು, ಮತ್ತು ಪಾಪುದು ನೈಲ್ ಕಟರ್ಸು, ಈ ಥರದ್ದೆಲ್ಲ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಪಾಪುಗೆ ಫೀಡಿಂಗ್ ಮಾಡಬೇಕಾದ್ರೆ ಪದೇ ಎತ್ತೋಗೋದಕ್ಕಾಗೋದಿಲ್ಲ, ಆ ಥರ ಇರುತ್ತಲ್ಲ. ಸೊ ಎಲ್ಲ ಒಂದೇ ಬಾಕ್ಸಲ್ಲಿ ಎಲ್ಲದನ್ನು ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡಿದ್ರೆ ನಮಗೇನೇ ಬೇಕು ಅಂದರೆ ಅರ್ಜೆಂಟಾಗಿ ನಾವು ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾವುದನ್ನು ಹೆಲ್ಪ್ ನೆಸೆಸಿಟಿ ಇರಲ್ಲ. ಆ್ಯಂಡ್ ದೆನ್ ಒಬ್ಬರೇ ಇರ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ನಮಗೆ ಯೂಸ್ಫುಲ್ ಆಗುತ್ತೆ. ದೆನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ವರ್ಕರ್ಸ್ ಇರ್ತಾರೆ, ಔಟ್ಸೈಡ್ ಹೋಗಿ ವರ್ಕ್ ಮಾಡ್ತಾರೆ. ಪಾಪು ಆದಮೇಲೂ ಒಂದು 2 months ಆ ಥರ ಇದ್ದು ವರ್ಕ್ ಮಾಡೋದಕ್ಕೆ ಹೋಗ್ತಾರೆ, ಅಥವಾ ಬೇರೆ ಏನಾದರೂ ಅವ್ರಿಗೆ ವರ್ಕ್ಸ್ ಇರುತ್ತೆ, ಅಥವಾ ಆ ಥರ ಏನಾದರೂ ಇದ್ದರೆ ಅವ್ರಿಗೆ ಒಂದು ಪಂಪಿಂಗ್ ಮಿಷಿನ್ ಬರುತ್ತೆ, ಮಿಲ್ಕ್ ಪಂಪಿಂಗ್ ಮಿಷಿನ್ ಬರುತ್ತೆ. ಅದನ್ನು ನೀವು ಬೈ ಮಾಡಿಕೊಂಡ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಮನೆಯಲ್ಲೇ ಇರೋದ್ರಿಂದ ನಾನು ಅದೇ ಯಾವುದೇ ಥರ ಬೈ ಮಾಡಿಲ್ಲ. ಎವ್ರಿ 2 hours ಒಂದ್ಸಲ ನಾನು ಮನೆಯಲ್ಲೇ ಫೀಡ್ ಮಾಡ್ತೀನಿ. ನಿಮಗೆ ಆ ಥರದ್ದು ಯೂಸ್ಫುಲ್ ಯಾಕಾಗುತ್ತಪ್ಪ ಅಂತ ಹೇಳಿದ್ರೆ, ನೀವು ವರ್ಕ್ ಮಾಡೋದಕ್ಕೆ ಹೋಗಿರ್ತೀರ, ಎವ್ರಿ 2 hours ಒಂದ್ಸಲಿ ನಿಮಗೆ ಫೀಡಿಂಗ್ ಮಾಡೋದಿರುತ್ತೆ ಅಲ್ವ. ನೀವು ಬರೋದು ಲೇಟ್ ಆದ್ರೂ ಕೂಡ ಅದರಲ್ಲಿ ಪಂಪ್ ಮಾಡಿ ಬಾಟಲಲ್ಲಿ ಹಾಕಿಟ್ಟಿದ್ರೆ ಅವ್ರಿಗೆ ಆರಾಮಾಗಿ ಫೀಡ್ ಮಾಡಿಸ್ಬೋದು. ಅವ್ರಿಗೆ ಯಾವುದೇ ಥರ ಅಳೋದಾಗಲಿ ಅಥವಾ ಹೊಟ್ಟೆ ಹಶ್ವಾಗಿ ನಿಮ್ಮನ್ನು ವೆಯ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ನೀವು ಆರಾಮಾಗಿ ಪಾಪುಗೆ ಫೀಡ್ ಮಾಡಿಸ್ಬೋದು. ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆಂದ್ರೆ ವರ್ಕ್ ಮಾಡೋರಿಗೆ ಅಥವಾ ಔಟ್ಸೈಡ್ ತುಂಬ ಓಡಾಡ್ತಿರ್ತಾರೆ ಅನ್ನೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ನಾನು ಮನೇಲೇ ಇರೋದ್ರಿಂದ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಹಾಗಾಗಿ ನಾನು ಟೈಮ್ ಟು ಟೈಮ್ ಫೀಡಿಂಗ್ ಮಾಡೋದ್ರಿಂದ ನಾನು ಅದನ್ನು ಬೈ ಮಾಡಿಲ್ಲ. ನೀವು ಆರಾಮಾಗಿ ಎಷ್ಟೊಂದು ಬ್ರ್ಯಾಂಡ್ಸ್ಗಳು ಸಿಗುತ್ತೆ, ಅದು ಕೂಡ ನೀವು ಬೈ ಮಾಡ್ಕೊಳ್ಬೋದು. ಅದು ಆನ್ಲೈನ್ ಶಾಪಿಂಗು ಕೂಡ ನಿಮಗೆ ಸಿಗುತ್ತೆ, ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಇಷ್ಟು ಹೇಳಿದ್ದೆ ಏನಪ್ಪ ಅಂತ ಹೇಳಿದ್ರೆ, ಮೇಯ್ನಾಗಿ ಅಮ್ಮಂದಿರಿಗೆ ತಾಯಂದಿರಿಗೆ ಏನೇನು ಅಗತ್ಯಗಳಿದೆ, ಅವ್ರಿಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ನಾನು ತಿಳಿಸಿದ್ದೀನಿ. ನಿಮಗೂ ಇದು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಈ ವಿಡಿಯೋ ನೋಡಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಾನು ಇದನ್ನು ಇಷ್ಟಂತೂ ನಾನು ಮೇಂಟೈನ್ ಮಾಡ್ತೀನಿ. ನಾನು ಕೆಲವೊಂದು ಡ್ರೆಸ್ಗಳೆಲ್ಲದನ್ನು ಆಫ್ಟರ್ ನಾನು ಬೇಬಿ ಆದಮೇಲೆ ಬೈ ಮಾಡ್ಕೊಂಡಿದ್ದು. ಹಾಗೆ ಇದನ್ನು ನಾನು ಫಸ್ಟ್ ತೋರಿಸಿದ್ನಲ್ಲ, ಅದು ವೆರಿ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಫೀಡಿಂಗ್ ಮಾಡಿಸೋದಕ್ಕೆ. ನಾನು ಅದನ್ನು ಯಾವಾಗಲೂ ಕ್ಯಾರಿ ಮಾಡಿಕೊಂಡೇ ಇರ್ತೀನಿ. ಇಷ್ಟು ನಾನು ಅಮ್ಮಂದಿರಿಗೆ ಬೇಕಾಗಿರೋದನ್ನು ತಿಳಿಸ್ಕೊಟ್ಟೆ. ಇವಾಗ ನನ್ನ ಪಾಪುಗೆ ನಾನು ಯಾವ್ಯಾವ ಥರ ಏನೇನು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಮೊದಲನೇದಾಗಿ ಏನಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ಬೈ ಮಾಡಿದ್ದು ನಾನು ಈ ಥರ ಪಾಪನ ಫುಲ್ ಹುಟ್ಟಿದಾಗ ಏನಂತ ಹೇಳಿದ್ರೆ ತುಂಬ ಬೆಚ್ಚಗಿಡಬೇಕು, ಬಿಸಿಯಾಗಿ ಇರಬೇಕು, ಪಾಪು ಹೀಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದ್ದು. ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೂ ಎತ್ಕೊಂಡು ಹೋಗೋದಕ್ಕೆ, ಅಂದರೆ ಅವರು 1 month 2 months ಆ ಥರ ಇದ್ದಾಗ ಇದು ವೆರಿ ಯೂಸ್ಫುಲ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ.
ಮಲಗಿಸೋದಕ್ಕಾಗಲಿ ಅಥವಾ ಹೊರಗಡೆ ಎತ್ಕೊಂಡು ಹೋಗೋದಕ್ಕಾಗಲಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಇದು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ನನ್ನ ಪಾಪನ ಎಲ್ಲಾದರೂ ಇವಾಗ ಆಟ ಆಡಬೇಕು, ಅವಳೇನೋ 1 ಮಂತ್ 2 ಮಂತ್ಸಲ್ಲಿ ಸುಮ್ಮನೆ ಕೈ ಕಾಲು ಆಡಿಸೋದು ಆ ಥರ ಇರುತ್ತೆ ಅಲ್ವಾ. ಸೊ ಆವಾಗ ಇದರಲ್ಲಿ ಮಲಗಿಸ್ಬಿಟ್ಟು ಆಟ ಆಡೋಕ್ಕೆ ಬಿಡುತ್ತೀನಿ ನಾನು. ಆ ಥರ ಮಾಡ್ತೀನಿ. ಈ ಥರ ಇದಿರುತ್ತೆ ಅಂತ ಹೇಳಿದ್ರೆ ಜಿಪ್ಪಿಂಗೆ ಓಪನ್ ಮಾಡ್ಬೋದು. ಹೀಗೆ ಜಿಪ್ ಓಪನ್ ಮಾಡಿ ಇದರಲ್ಲಿ ಮಲಗಿಸಿ ಈ ಥರ ಕ್ಲೋಸ್ ಮಾಡ್ಬೋದು. ಯಾವುದೇ ಸೊಳ್ಳೆ ಪಾಪಗೆ ಕಚ್ಚುತ್ತೆ ಆ ಥರ ಅನ್ನೋದು ಏನೂ ಭಯ ಇರಲ್ಲ. ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಈ ಥರದನ್ನು ನಾನು ಬೈ ಮಾಡ್ಕೊಂಡಿದ್ದೆ. ಹಾಗೆ ಇದು ಏನಕ್ಕೆ ನಾನು ಯೂಸ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಪಾಪನ ಕೆಳಗಡೆ ಮಲಗಿಸಿದಾಗ ಅವ್ಳಿಗೆ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಇದು ತಲೆಗೆ ಈ ಥರ ಹಾಕ್ತೀನಿ. ಅವಳು ಆ ಕಡೆ ಈ ಕಡೆ ತುಂಬ ಒಂದೇ ಕಡೆ ಮಲಗ್ತಾಳೆ ಅಂತ ಹೇಳಿ ಇದನ್ನು ಹಾಕಿದ್ರೆ ಕರೆಕ್ಟಾಗಿ ಮಲ್ಕೋತಾಳೆ ಅಂತ ಹೇಳಿ ನಾನು ಅವ್ಳಿಗೆ ಇದನ್ನು ಯೂಸ್ ಮಾಡ್ತೀನಿ. ಅವಳು ಮಲ್ಕೊಳ್ಳೋಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದು. ಹಾಗೆ ನಾನು ಯೂಸ್ ಮಾಡೋದು ಬಂದು ಇದು ರಬ್ಬರ್ ಶೀಟು. ಈ ರಬ್ಬರ್ ಶೀಟ್ನ ಯಾಕೆ ನಾನು ಯೂಸ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ ಕೆಲವರು ಡೈಪರ್ಸ್ನ ಯೂಸ್ ಮಾಡ್ತಾರೆ, ಎನಿ ಟೈಮ್ ಡೈಪರ್ಸ್ ಯೂಸ್ ಮಾಡ್ತಾರೆ, ಅವ್ರಿಗೇನು ಅಷ್ಟು ಇದು ಯೂಸ್ ಆಗಲ್ಲ. ನಾನು ಮಾರ್ನಿಂಗ್ ಟೈಮಲ್ಲಿ ಯಾವುದೇ ಡೈಪರ್ಸ್ ಯೂಸ್ ಮಾಡಲ್ಲ. ಸೊ ನಾನು ಇದನ್ನು ಒಂದು 3-4 ಮೀಟರ್ಸ್ ತೊಗೊಂಡು ನಾನು ಬೆಡ್ ಮೇಲೆ ಹಾಕಿರ್ತೀನಿ. ಅವಳು ಏನೇ ಗಲೀಜು ಮಾಡಿದ್ರೂ ಅದನ್ನು ಬೆಡ್ ಹಾಳಾಗೋದಿಲ್ಲ, ಏನೇ ಇರಲಿ ಅದೇನೂ ಆಗಲ್ಲ. ಅದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಚೆನ್ನಾಗಿನೂ ಯಾವುದೇ ಥರ ಇರಿಟೇಷನ್ ಆಗುತ್ತೆ, ಪಾಪಗೆ ಏನಾದರೂ ಆಗುತ್ತೆ ಆ ಥರ ಏನಿಲ್ಲ, ಆರಾಮಾಗಿ ಸ್ಲೀಪ್ ಮಾಡ್ತಾರೆ ಇದ್ರ ಮೇಲೆ. ಇದನ್ನು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇವಾಗ ಗೊತ್ತಿಲ್ಲದೆ ಇರೋರಿಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಏನೇನು ಮಾಡ್ತಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಇದು ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನನ್ನದು ಫೇವ್ರೆಟ್ ಏನಂತ ಹೇಳಿದ್ರೆ ನಮ್ಮ ಪಾಪು ಬೆಸ್ಟ್. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದಿಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟಾಗಿದೆ ಅಂತ ಹೇಳಿದ್ರೆ ಪಾಪು ಇದನ್ನು ಅವಳದೇ ಇದು ಸಪ್ರೇಟ್ ಬೆಡ್ಶೀಟ್ ಇಟ್ಕೊಂಡಿದ್ದೀನಿ ನಾನು ಮಲ್ಕೊಳ್ಳೋಕ್ಕೆ ಅಂತ. ಇದನ್ನು ಹಚ್ಚಿ ಮಲಗಿಸಿದ್ರೆ ಸಾಕೋಳು ತುಂಬ ಕಂಫರ್ಟಬಲಾಗಿ ನಿದ್ದೆ ಮಾಡ್ತಾಳೆ. ಯಾವುದೇ ಥರ ಅವಳಿಗೆ ಇದಿರಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಳೆ. ಇದು ಅವರು ಡ್ಯಾಡಿ ತಂದು ಕೊಟ್ಟಿದ್ದು. ಹಂಗಾಗಿ ನಾನು ಅವಳಿಗೆ ಎವ್ರಿಡೇ ನಾನು ಇದೇ ಬೆಡ್ಶೀಟ್ನ ಅವಳಿಗೆ ಮಲಗಿಸೋದಕ್ಕೆ ಹಾಕೋದು. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಇದೆ ಇದು. ನನಗೂ ಕೂಡ ತುಂಬ ಇಷ್ಟ ಆಯಿತು ನನಗೆ. ಓಕೆನಾ. ನೆಕ್ಸ್ಟ್ ಬಂದು ಇದು ಪಾಪುಗೆ ಫೀಡಿಂಗ್ ಮಾಡಿಸೋದಕ್ಕೆ ಬಾಟಲ್ಲು. ಇದು ನಾನು ಸ್ಟೀಲ್ ಬಾಟಲ್ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ ಸ್ಟೀಲ್ ಬಾಟಲ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಅದು ಇಮಿಡಿಯೇಟಾಗಿ ಎಫೆಕ್ಟ್ ಆಗಲಿಲ್ಲ ಅಂದ್ರೂ ಬರ್ತಾ ಬರ್ತಾ ತುಂಬಾ ಎಫೆಕ್ಟ್ ಆಗುತ್ತೆ. ಈ ಸ್ಟೀಲ್ ಬಾಟಲಲ್ಲಿ ಅಂದರೆ ತುಂಬ ಚಿಕ್ಕದಾಗೂ ಇರುತ್ತೆ. ಹಾಗೆ ಇದರಲ್ಲಿ ನಮಗೆ ನಿಪ್ಪಲ್ ಅದಕ್ಕೆ ಕ್ಯಾಪ್ ಕೂಡ ಇರುತ್ತೆ. ಹಾಕೋದು ಎಲ್ಲ ಪುಟ್ಟ ಪುಟ್ಟ ಆಗುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಈ ಬಾಟಲ್ನ ನಾನು ಯೂಸ್ ಮಾಡ್ಕೊಳ್ಳೋದು. ನಾನು ಕೂಡ ಸ್ಟೀಲ್ ಬಾಟಲ್ ಯೂಸ್ ಮಾಡೋದು. ನನಗೆ ವಾಟರ್ ಇರಲೇಬೇಕು. ನಾನು ಮಿನಿಮಮ್ ಅಂದ್ರೂ 4 to 5 ಲೀಟರ್ಸ್ ವಾಟರ್ನ ಕುಡಿತೀನಿ ಡೇನಲ್ಲಿ. ಸೊ ಹಾಗಾಗಿ ನನಗೆ ಇದು ಯಾವಾಗಲೂ ಜೊತೆಲಿ ಇರಲೇಬೇಕು ಬಾಟಲ್ಲು. ಇದು ಮತ್ತು ಎಲ್ಲರಿಗೂ ಯೂಸ್ಫುಲ್ ಆಗೇ ಆಗುತ್ತೆ. ನೀವು ಕೂಡ ಅಷ್ಟೇ, ನಿಮಗೆ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ಎವ್ರಿಡೇ 4 to 5 ಲೀಟರ್ಸ್ ನೀರನ್ನ ಕುಡಿಲೇಬೇಕು. ಹಾಗೆ ಫೀಡಿಂಗ್ ಮಾಡಿಸ್ತೀರ ಅಲ್ವಾ, ಫೀಡಿಂಗ್ ಮಾಡಿಸೋದ್ರಿಂದ
ಇರೋದ್ರಿಂದ ಕೆಲವರು ನೀರು ಕುಡಿಯೋದಕ್ಕೆ ಬಿಡಲ್ಲ ಜಾಸ್ತಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ಹಾಗಾಗಿ ಜಾಸ್ತಿ ನೀರು ಕುಡಿಯೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಫೀಡಿಂಗ್ ಮಾಡಿಸೋರಿಗೆ ಎಕ್ಸ್ಪೆಷಲಿ. ಡಾಕ್ಟರ್ಸ್ ಸಜೆಷನ್ ಕೊಡೋದು ಅದೇ, ನೀರನ್ನ ಜಾಸ್ತಿ ಕುಡಿಯೋಕ್ಕೆ ಬಿಡಲ್ಲ, ಹಾಗಂತೇಳಿ ನೀನು ನೀರು ಕುಡಿದೇನೆ ಇರ್ಬೇಡಿ, ತುಂಬಾ ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರೋದಕ್ಕೂ ಮೇಯ್ನ್ ರೀಸನು ವಾಟರ್ ಕೂಡ ಒಂದು. ಸೊ ಹಾಗಾಗಿ ನನಗೆ ಇದು ಮೇಯ್ನಾಗಿ ಬೇಕೇ ಬೇಕು, ನಾನು ಯಾವಾಗಲೂ ಜೊತೆಲೇ ಇಟ್ಕೊಂಡಿರ್ತೀನಿ ಇದನ್ನು, ಓಕೆನಾ. ಹಾಗೆ ನೆಕ್ಸ್ಟ್ ನಾನು ಯೂಸ್ ಮಾಡೋದು ನಮ್ಮ ಪಾಪುದು ಕ್ಲಾತ್ಸು. ನಾನೇನೆಂದರೆ ಇದೆಲ್ಲ ಪುಟ್ಟ ಪುಟ್ಟ ಕ್ಲಾತ್ಸು. ಪಾಪುಗೆ ಕಂಫರ್ಟಬಲ್ ಆಗಿರ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮಂತ್ಸ್ಗಳಲ್ಲಿ ಈ ಥರ ಕ್ಲಾತ್ಸ್ ಹಾಕಿದ್ರೆ ಅವ್ರಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಈ ಥರ ಅಂತ ಹಾಕಿದ್ರೆ ಪುಟಾಣಿದು ನಾನು ಈ ಥರದ್ದು ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ. ಅವ್ರಿಗೆ ಈ ಥರದ್ದು ಬೇಕಾಗುತ್ತೆ ಮಕ್ಕಳಿಗೆ, ಈ ಥರದ್ದು. ಅವ್ರಿಗೆ ಅಂದರೆ ಇನ್ನೂ ಪುಟಾಣಿ ಇರ್ತಾರೆ, ಅವ್ರಿಗೆಲ್ಲ ಹಿಂಸೆ ಆಗೋ ಥರ ಬಟ್ಟೆಗಳನ್ನ ಹಾಕೋದಕ್ಕೆ ಆಗಲ್ಲ. ಸೊ ಈ ಥರದ್ದು ಹಾಕಿದ್ರೆ ಅವ್ರಿಗೆ ಹೆವಿನೂ ಇರಲ್ಲ. ಕಾಟನ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಮೇಯ್ನಾಗಿ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಬೇಕು. ಮದರ್ಸ್ ಇರ್ಬೋದು, ಪಾಪುಗೆ ಇರ್ಬೋದು, ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಪಾಪುಗಳಿಗೆ ಯಾವುದೇ ಥರ ಇರಿಟೇಷನ್ ಆ ಥರ ಎಲ್ಲ ಏನಿರಲ್ಲ, ಚೆನ್ನಾಗಿ ಇದನ್ನು ಹಾಕ್ಕೊಳ್ಬೋದು. ನಾನು ಈ ಥರ ಆಮೇಲೆ 1-2-3 ಮಂತ್ಸ್ ಆದಮೇಲೆ ನಾನು ಈ ಥರ ಪುಟಾಣಿ ಬಟ್ಟೆಗಳನ್ನ ಅವಳಿಗೆ ಹಾಕ್ತೀನಿ. ಈ ಥರ ಪುಟಾಣಿ ನೋಡೋಕ್ಕೆ ಏನೋ ಒಂಥರ ಚೆಂದ ಇರುತ್ತೆ. ಈ ಥರ ಬಟ್ಟೆಗಳನ್ನ ಹಾಕಿ, ಏಕೆ ಅಂದರೆ ಅವ್ರಿಗೆ ಹಿಂಗೆ ಓಪನ್ ಮಾಡಿ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ಬಟನ್ಸ್ ಇರುತ್ತೆ ಅಲ್ಲ, ಸೊ ಹೀಗೆ ಓಪನ್ ಮಾಡಿ ಆರಾಮಾಗಿ ಅವ್ರಿಗೆ ಹಾಕ್ಬೋದು. ಯಾವುದೇ ಥರ ಅವ್ರಿಗೆ ಇದಾಗಲ್ಲ, ಈ ಥರ ಹಾಕ್ಬೋದು ಅವ್ರಿಗೆ ಬಟ್ಟೆನ. ಮತ್ತು ನಾನು ಏನಪ್ಪ ನೈಟ್ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಅವ್ರಿಗೆ ಈ ಥರ ಬಟ್ಟೆನ ಹಾಕ್ತೀನಿ. ಇದು ಮತ್ತು ಈ ಥರ ಫುಲ್ ಕವರ್ ಆಗೋ ಥರ ಈ ಥರ ಬಟ್ಟೆ ಹಾಕಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊಳ್ಳೆ ಏನೋ ಕಚ್ಚುತ್ತಾ ಇರೋ ಥರ ಆಗಿ ಫುಲ್ ಕವರ್ ಆಗಿ ಒಂಥರ ಸ್ವೆಟರ್ ಆಗಿ ತುಂಬ ಸ್ಮೂತಾಗಿ ಇದೆ, ಮತ್ತು ಕಂಫರ್ಟಬಲ್ ಆಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತೇಳಿ ನಾನು ಈ ಥರದ ಕ್ಲಾತ್ನ ಯೂಸ್ ಮಾಡ್ತೀನಿ. ಹಾಗೆ ನಾನು ಪಾಪುಗೆ ಇವಾಗ ಸ್ವಲ್ಪ 6 ಮಂತ್ಸ್ ಆಗಿರೋದ್ರಿಂದ ನಾನು ಇವಾಗ ಸ್ಟಾರ್ಟಿಂಗ್ ಸ್ವಲ್ಪನೇ ಅವ್ರಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗು ಸ್ವಲ್ಪ ನಾವೇನಾದ್ರೂ ಇವಾಗ ಫ್ರೂಟ್ಸ್ ಹತ್ರ ಏನಾದರೂ ತಿಂತಾಯಿದ್ರೆ ಸ್ವಲ್ಪ ಅವ್ಳಿಗೆ ಟೇಸ್ಟ್ ನೋಡಿಸ್ತಾ ಇದ್ದೆ. ಇವಾಗ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಸೊ ಅವಳಿಗೆ ತಿನ್ನಿಸ್ಬೇಕಾದ್ರೆ ಈ ಥರ ಇದನ್ನು ನೆಕ್ಕಿಗೆ ಹಾಕ್ಬಿಟ್ಟು ತಿನ್ನಿಸ್ತೀನಿ, ಯಾಕೆಂದರೆ ಬಟ್ಟೆ ಗಲೀಜು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಹಾಗೆ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ, ನಾನು ಪಾಪುಗೆ ನೈಟ್ ಟೈಮಲ್ಲಿ ಸೊಳ್ಳೆ ಏನಾದರೂ ಬರುತ್ತೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಸೊಳ್ಳೆಗೆ ಯೂಸ್ ಮಾಡುವಂಥ ಕೆಮಿಕಲ್ಸ್ದು ಇರ್ಬೋದು ಅಥವಾ ಏನೇನೋ ಬರುತ್ತೆ, ಮತ್ತು ನಾನು ಅದನ್ನೆಲ್ಲ ಗುಡ್ ನೈಟ್ ಇರ್ಬೋದು ಅದು ಯಾವುದನ್ನು ಯೂಸ್ ಮಾಡಲ್ಲ. ಅದು ಪಾಪುಗೆ ಬ್ರೀದಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಅದು ಯಾವುದು ಯೂಸ್ ಮಾಡಲ್ಲ. ನಾನು ಯಾವಾಗಲೂ ನಾನು ಸೊಳ್ಳೆ ಬ್ಯಾಟ್ ಇಟ್ಕೊಂಡಿರ್ತೀನಿ. ಇದು ನಾನು ಯಾವಾಗ ಫಸ್ಟ್ ಮಲ್ಗೋಕ್ಕೂ ಮುಂಚೆ ನಾನು ಇದರಲ್ಲಿ ಒಂದ್ಸಲ ಎಲ್ಲ ಸೊಳ್ಳೆ ಇದ್ದರೆ ಅದನ್ನೆಲ್ಲ ಹೊಡೆದ್ಬಿಟ್ಟು ಮಲ್ಕೋತೀನಿ. ಏನಾದರೂ ನನಗೆ ಮಧ್ಯೆ ಹೆಚ್ಚಿಗೆ ಆಗ್ತಾ ಇರುತ್ತೆ ಅಲ್ವಾ ಫೀಡಿಂಗ್ ಮಾಡಿಸ್ಬೇಕಾದ್ರೆ, ಅವಾಗ ಏನಾದರೂ ಸೊಳ್ಳೆ ಇದೆ ಅಂತ ಅನಿಸಿದ್ರೆ ನಾನು ಈ ಸೊಳ್ಳೆ ಬ್ಯಾಟ್ನ ಯೂಸ್ ಮಾಡ್ಕೊಳ್ತೀನಿ. ನಾನು ಬೇರೆ ಯಾವುದನ್ನು ಯೂಸ್ ಮಾಡಲ್ಲ. ಹಾಗೆ ನಿಮಗೆ ಮೇಯ್ನಾಗಿ ಏನು ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ ಪಾಪುಗೆ ಡೈಪರ್ ಕೂಡ ಬೇಕಾಗುತ್ತೆ. ನಾನು ಯೂಸ್ ಮಾಡೋದು ಮಾರ್ನಿಂಗ್ ಪ್ಯಾಕೋ ಪ್ಯಾಂಟ್ಸ್, ಯಾಕೆಂದರೆ ನಾನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡೋದು, ಮಾರ್ನಿಂಗೆಲ್ಲೂ ಯೂಸ್ ಮಾಡಲ್ಲ. ದೆನ್ ಔಟ್ಸೈಡ್ ಹೋಗಬೇಕು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡ್ತೀನಿ. ನಾನು ಈ ಬ್ರ್ಯಾಂಡ್ದು ಯೂಸ್ ಮಾಡ್ತಿರೋದು, ಅವ್ರಿಗೆ ಯಾವುದೇ ಥರ ರ್ಯಾಷಸ್ ಆಗಿಲ್ಲ. ಬಟ್ ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ, ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ನೀವು ಅದನ್ನೇ ಯೂಸ್ ಮಾಡಿ. ದೆನ್ ನಿಮಗೆ ಯಾವುದೇ ಯೂಸ್ ಮಾಡಿದ್ರೂ ರ್ಯಾಷಸ್ ಆಗಬಾರ್ದು ಅಂತ ಹೇಳಿದ್ರೆ ನಂದು ಒಂದು ಏನು ಸಜೆಷನ್ ಅಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲೇ ಹರಳೆಣ್ಣೆ ಇರುತ್ತೆ ಅಲ್ವಾ, ಆ ಹರಳೆಣ್ಣೆನ ಸ್ವಲ್ಪ ಲೈಟಾಗಿ ಅಲ್ಲಿಗೆ ಅಪ್ಲೈ ಮಾಡಿಬಿಟ್ಟು ನೀವು ಈ ಪ್ಯಾಂಪರ್ಸ್ ಹಾಕೋದ್ರಿಂದ ಯಾವುದೇ ಥರ ರ್ಯಾಷಸ್ ಬರೋದಿಲ್ಲ. ಏಕೆಂದರೆ ನಾನು ಅದೇ ಥರ ಮಾಡೋದು, ನಮ್ಮ ಪಾಪುಗೆ ಯಾವುದೇ ಥರ ರ್ಯಾಷಸ್
ಪ್ರಾಸೆಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸಜೆಷನ್ ಕೊಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡಿ. ಓಕೆ. ಮತ್ತು ನಾನು ಇನ್ನೊಂದು ಏನಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟು ಇದು ಬೇಬಿ ವೈಪ್ಸ್ ನಾನು ಯೂಸ್ ಮಾಡ್ತೀನಿ. ಬೇಬಿ ವೈಪ್ಸ್ ನಾನು ಇದು ಅಪೋಲೋದಲ್ಲಿ ತರಿಸಿದ್ದು. ನಾನು ಇದನ್ನೇ ಯೂಸ್ ಮಾಡೋದು. ಅವಳಿಗೆ ವೆರಿ ಕಂಫರ್ಟಬಲ್ ಆಗಿದೆ. ಇದರಲ್ಲೂ ಕೂಡ ಯಾವುದೇ ಅಲರ್ಜೀಸ್ ಆಗಲಿ ಏನೇ ಆಗಲಿ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಇದೇ ವೈಪ್ಸ್ನ ಯೂಸ್ ಮಾಡ್ಕೊಳ್ಳೋದು. ಪಾಪುಗೆ ಇದೆಲ್ಲ ನಾನು ಏನೇನು ಇವಾಗ ತೋರಿಸ್ದೆ ಅದೆಲ್ಲ ಬೇಕಾಗುತ್ತೆ. ನಾನು ಏನು ಹೇಳುತ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಈ ವೈಪ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನೋ ಆಲ್ಕೋಹಾಲ್, ಯಾವುದೇ ಥರ ಆಲ್ಕೋಹಾಲ್ ಇರಲ್ಲ, ನೋ ಪ್ಯಾರಾಬಿನ್ಸು, ಎಕ್ಸ್ಟ್ರಾ ತಿಕ್ಕಾಗಿ ಇರುತ್ತೆ, ಡಬಲ್ ಮಾಯಿಶ್ಚರೈಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದು. ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿದೆ. ಇದನ್ನು ಯೂಸ್ ಮಾಡ್ತೀನಿ ನಾನು. ಓಕೆನಾ. ನಾನು ಇವಾಗೆಲ್ಲ ಏನೇನು ನಾನು ನಿಮಗೆ ತೋರಿಸ್ದೆ ಅದೆಲ್ಲ ಬೇಬಿಗೆ ಬೇಕಾಗಿರೋಂಥ ಉಪಯೋಗ ಆಗೋಂಥದ್ದು. ಸೊ ಯಾರೆಲ್ಲ ಇವಾಗ ಫಸ್ಟ್ ಟೈಮು ಬೇಬಿ ಆಗಿರುತ್ತೆ, ಬೇಬಿ ಮಾಡ್ಕೊಂಡಿರ್ತೀರ, ಅವ್ರಿಗೆ ತುಂಬಾ ಅಂದರೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಾನು ಏನೇನು ಮಾಡ್ತೀನಿ, ನಾನೇನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಹಾಗೆ ನಂದು ಯಾವುದ್ಯಾವ್ದೆಲ್ಲ ವೀಡಿಯೋಸ್ ಇದೆ ಪ್ರೀವಿಯಸ್ಸು ಆ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಓಕೆನಾ. ಬಾಯ್.